ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆ ಲಕ್ಷಣಗಳು ಫೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಪ್ರಶ್ನೆ ಬಂದರೆ ಯಾವ ಕೀ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿರ್ತೀವಿ. ಡೌನ್ಲೋಡ್ ಮಾಡಿಕೊಂಡು ನೀವು ಆಡಿಟ್ ಸಬ್ಜೆಕ್ಟ್ನ ಜಾಯ್ನ್ ಆದರೆ ನಂತರ ಬರುವಂತಹ GST, ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಂಪ್ಲಾಯಬಿಲಿಟಿ ಸ್ಕಿಲ್, ಬ್ಯಾಂಕಿಂಗ್ ಲಾ, ಇನ್ಶೂರೆನ್ಸ್ ಲಾ ಈ ಸಬ್ಜೆಕ್ಟ್ಗಳಿಗೆ ಅಕ್ಯುರೇಟ್ ಕ್ವಶನ್ಸ್ಗಳು, ಕೇಸ್ ಸ್ಟಡಿ ಹಾಗೆ ಪ್ರಮುಖ ಪ್ರಶ್ನೆಗಳು ಯಾವ ಬಂದಿವೆ ಅದನ್ನು ನಾವು ಡಿಸ್ಕಷನ್ ಮಾಡ್ತೀವಿ. ಹಾಗೆಯೇ ಯಾರು ಆಡಿಟ್ ಸಬ್ಜೆಕ್ಟ್ನ ಜಾಯ್ನ್ ಆಗ್ತಾರೆ ಅವ್ರಿಗೆ 6th ಸೆಮಿಸ್ಟರ್ ಕ್ಲಾಸಸ್ ಪೂರ್ತಿಯಾಗಿ ಎಕ್ಸಾಮ್ ಮುಗಿಯೋರಿಗೆ 6th ಸೆಮಿಸ್ಟರ್ ಎಂಡ್ವರೆಗೂ ಉಚಿತವಾಗಿರುತ್ತೆ. ಸೊ ಲಕ್ಷಣಗಳು ಫೀಚರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಪಾಯಿಂಟ್ಸು ಮೊದಲೇದ್ದು ಅಭಿಪ್ರಾಯ ವ್ಯಕ್ತಪಡಿಸುವುದು, ಎಕ್ಸ್ಪ್ರೆಸ್ಸಿಂಗ್ ಎನ್ ಒಪಿನಿಯನ್, ಸಂಕ್ಷಿಪ್ತ ನಿರೂಪಣೆ ಬ್ರೀಫ್ ಡಿಸ್ಕ್ರಿಪ್ಷನ್, ವಾಸ್ತವಾಂಶ ಫ್ಯಾಕ್ಚುಯಾಲಿಟಿ, ದೋಷಗಳನ್ನು ಕಂಡುಹಿಡಿಯುವುದು ಫೈಂಡಿಂಗ್ ಎರರ್ಸ್, ಸಹಿ ಮತ್ತು ದಿನಾಂಕ ಸೊ ಸಿಗ್ನೇಚರ್ ಆ್ಯಂಡ್ ಡೇಟ್, ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ, ಹಣಕಾಸಿನ ಸ್ಥಿತಿಗತಿ ಫೈನಾನ್ಷಿಯಲ್ ಸ್ಟೇಟಸ್, ನೈಜ ಮತ್ತು ನ್ಯಾಯಸಮ್ಮತ ರಿಯಲ್ ಆ್ಯಂಡ್ ಫೇರ್, ಉಪಯುಕ್ತ ಸಲಹೆ ಯೂಸ್ಫುಲ್ ಅಡ್ವೈಸ್, ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ, ದೃಢತೆ ಆತ್ಮವಿಶ್ವಾಸ ಸ್ಟ್ರೆಂತ್ ಆ್ಯಂಡ್ ಕಾನ್ಫಿಡೆನ್ಸ್, ವ್ಯವಹಾರ ದಾಖಲೆಗಳು ಬಿಸಿನೆಸ್ ರೆಕಾರ್ಡ್ಸ್, ಗೌಪ್ಯತೆ ಮತ್ತು ರಹಸ್ಯ ಪ್ರೈವಸಿ ಆ್ಯಂಡ್ ಸಿಕ್ರೆಸಿ. ಸೊ ಇವಿಷ್ಟು ಪಾಯಿಂಟ್ಸು ಲಕ್ಷಣಗಳ ಮೇಲೆ ಪ್ರಶ್ನೆ ಕೇಳಿದಾಗ ನೀವು ಬರೀಬೇಕಾಗುತ್ತೆ. ಸೊ ಇದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನ ಶಾರ್ಟ್ಕಟ್ ವಿಧಾನದೊಂದಿಗೆ ಸಿಗೋಣ. ಧನ್ಯವಾದಗಳು.